ಮಧುರ ಅವ್ರೆ, ಏನ್ ಗೌಡ್ರೆ? ಏನ್ ಮಾಡ್ತಾ ಇದ್ರಿ? ಪುಟ್ಮಲಿಯವರು ಪೂಜೆ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ರೆಡಿ ಮಾಡ್ತಿದ್ದೆ. ನಿಮ್ಮನೆ ಬೇರೆ ಇಲ್ಲ, ನಮ್ಮನೆ ಬೇರೆ ಇಲ್ಲ ಅಲ್ವಾ? ನಾವು ನೀವು ಒಂದೇ ಅಂದ್ಮೇಲೆ ಹಟ್ಟಿ ಹೆಂಗ್ ಬ್ಯಾರೆ ಬೇರೆ ಆಯ್ತು. ಯಾರಿಲ್ಲ ಕಮ್ಮುಡಿ, ಅದೇನೋ ಮಾಡ್ತಿದ್ರಲ್ಲ, ಮಾಡಿ ಹೋಗಿ. ನೀವೇನೋ ಹೇಳ್ದಂಗಿತ್ತು. ಮಧುರ ಅವ್ರೆ, ಅನ್ನ ಸಾರು ಬ್ಯಾರೆ ಬೇರೆ ಪಾತ್ರಲ್ಲಿ ಇದ್ರು ತಟ್ಟಕ್ಕೆ ಬಂದ್ಮೇಲೆ ಒಂದೇ ಆಯ್ತದಲ್ವಾ, ಹಂಗ ನಾವು ನೀವು. ಗೌಡ್ರೆ, ಒಂದೊಂದ್ಸಲ ನೀವೇನ್ ಹೇಳ್ತಿರೋ ಅರ್ಥನೇ ಆಗಲ್ಲ. ಅರ್ಥ ಮಾಡಿಸ್ಬೇಕು ಅಂತ ನಾನು ಶಾನೆ ಪ್ರಯತ್ನ ಪಡ್ತಾವ್ನಿ. ಎಷ್ಟು ದಿನ ಅಂತ ಉಪ್ಪೆಸರು ಮುದ್ದೆ ಉಂಡ್ಕೊಂಡಿರೋದು, ಒಬ್ಬಟ್ಟು ಊಟ ಯಾವಾಗ ಉಣ್ತೀನಿ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಪುಟ್ಮಲಿಯವ್ರಿಗೆ ಹೇಳಿ, ಇವತ್ತೇ ಮಾಡ್ಕೊಡ್ತಾರೆ. ಮಧುರ ಅವ್ರೆ, ಅಯ್ಯೋ ಶಿವನೇ, ಉಪ್ಪೆಸರು ಇಟ್ಟು ಅವ ಒಬ್ಬಟ್ಟು ತುಪ್ಪ ನೀವು ಅಂತ ಹೆಂಗೆ ಅವಳದು. ಬನ್ನಿ ಗೌಡ್ರೆ, ಕಂಬ ಕಟ್ಟೋಣ. ಇವತ್ತೇನ್ ವಿಶೇಷ? ಯಾವ ಪೂಜೆ? ನೀವಿದಾರೆ ಹೇಳ್ಮೇಲ್ಕ ಎಲ್ಲ ವಿಶೇಷನೇ ಕಂಬುಡಿ. ನಾನ್ ಕೇಳಿದ್ದು ಪೂಜೆ ಬಗ್ಗೆ, ಅಷ್ಟ್ ಮಾತ್ರ ಹೇಳಿ. ಅದು ಗಟ್ಟಿ ದಾಂಪತ್ಯ ಪೂಜೆ ಅಂತ. ಈ ಪೂಜೆ ಮಾಡ್ಸಿದ್ರೆ ನಮ್ಮ ನಿಮ್ಮ ದಾಂಪತ್ಯ ಗಟ್ಟಿಯಾಗಿದ್ದದಂತೆ. ನನ್ನ ನಿಮ್ಮ ದಾಂಪತ್ಯನ ಅಂದ್ರೆ ನನ್ನ ಪುಟ್ಮಲ್ಲಿ ದಾಂಪತ್ಯ, ನಿಮ್ಮ ಅಣ್ಣ ಅಪ್ಪನವ್ರ ದಾಂಪತ್ಯ ಅಂದಿ. ಗೌಡ್ರೆ, ದೇವ್ರ ಅಲಂಕಾರಕ್ಕೆ ಅಂತ ಹೂನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಚೆನ್ನಾಗಿದ್ಯಾ? ನೀವು ಅಂದ್ರೆ ಅಲಂಕಾರ, ಅಲಂಕಾರ ಅಂದ್ರೆ ನೀವು ಕಂಬುಡಿ. ನೀವು ಒಂಥರ ಊರಿಗೆಲ್ಲ ಬೆಳಕು ಕೊಡೋ ಕರೆಂಟ್ ಇದ್ದಂಗೆ. ನಿಮ್ ಮಾತಿನ ಅರ್ಥ ನನ್ನನ್ನು ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಅಂತನಾ? ಮುಟ್ಟಿದ್ರೆ ಯಾಕೆ ಮಧುರ ಅವ್ರೆ, ನಿಮ್ಮನ್ನ ನೋಡಿದ್ರೆ ಸಾಕು ಮೈಯಲ್ಲೆಲ್ಲ ಕರೆಂಟ್ ಪಾಸ್ ಆಗ್ಬಿಡ್ತದೆ. ಹೌದಾ? ಮತ್ ಜಾನಿ ಒಂದ್ಸಲ ನಂಗೆ ವಿಷಯ ಹೇಳಲೇ ಇಲ್ಲ. ಮಧುರ ಅವ್ರೆ, ಬೀಜ ತುಂಬಾ ಕರೆಂಟ್ ವೈರ್ಗಳಿರ್ತದೆ, ಅದನ್ನ ಮುಟ್ಟಿದ್ರು ಶಾಕ್ ಹೊಡಿತದೆ. ಅದು ಅಟ್ಟಿ ಒಳಗೆ ಬಂದಿರ್ತದೆ. ಅಟ್ಟಿ ಒಳಗೆ ಕರೆಂಟ್ ಬರಬೇಕು ಅಂದ್ರೆ ಪೀಸ್ ಹಾಕ್ಬೇಕಲ್ವಾ? ಅನ್ನೆಪ್ನೋರ್ ತವ ಪೀಸೇ ಇಲ್ಲ. ನೀವೇನ್ ಹೇಳೋದು ನಂಗೆ ಒಂಚೂರು ಅರ್ಥ ಆಗಿಲ್ಲ. ನಿಮ್ ಮನ್ಸಲ್ಲಿರೋದನ್ನ ಡೈರೆಕ್ಟ್ ಆಗಿ ಹೇಳಿ. ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೋಬೇಕು ಅಂತ ನನಗೂ ಆಸೆ, ಆದ್ರೆ ಮನ್ಸಲ್ಲಿ ಮಣ್ಣು ತಿನ್ಬಿಡ್ತು ಅನ್ನೋ ಭಯಾನಿ. ಮಲ್ಲಿ ಹೂ ಥರ ಕಾಣ್ತಿದ್ದಾರಲ್ಲಪ್ಪ, ಹೇಗಾದ್ರೂ ಮಾಡಿ ಇವ್ರನ್ನ ಇವತ್ತು ಬುಟ್ಟಿಗೆ ಹಾಕೊಂಡ್ಬರ್ಬೇಕು. ಪುಟ್ಮಲಿ ಅವರೇ, ಚಂದನವ್ರೆ, ನಾನೇನ್ 100 ಮೈಲಿ ದೂರದಲ್ಲ ಅವನ ಅಂಕರ್ಚ್ಕೊತಾ ಇದೀರಲ್ಲ, ಹೊಸಿ ಮೆತ್ಕೆ ಉಳಿಯೋದೇನು ಅಂತ. ಏನ್ ಮಾಡ್ತಿದ್ದೀರಾ? ಇವತ್ತು ನಮ್ಮ ಮಟ್ಟಿ ಪೂಜೆಗೆ ಗೋಷ್ಟ್ ಬರ್ತಾರಲ್ಲ. ಪುಟ್ಮಲ್ಲಿ ಅವರೇ, ಅದು ಗೋಸ್ಟ್ ಅಲ್ಲ, ಗೆಸ್ಟ್. ಹೇಳಿದ್ರೆ ಚಾಡ, ಅದಕ್ಕೆ ಅವ್ರು ಕೊಡಕ್ಕೆ ಅಂತ ಜ್ಯೂಸ್ ಮಾಡ್ತೀವ್ನಿ. ಚಂದನವ್ರೆ, ಈ ಅಷ್ಟು ಬಿರ್ನೆ ನನ್ ತಪ್ಪನ ಸರಿ ಮಾಡ್ತೀರಿ, ಅದಕ್ಕೆ ನೀವು ನನ್ನ ಜೊತೆನೇ ಇರ್ಬೇಕು ಅನ್ಸ್ತದೆ. ಈಗಷ್ಟೇ ಏನು ನೀವು ಅಂದ್ರೆ ಜೀವನ ಪೂರ್ತಿ ನಿಮ್ ಜೊತೆಲಿ ಇದ್ಬಿಡ್ತೀನಿ. ಜೀವನ ಪೂರ್ತಿ ನನ್ ಜೊತೆಗಿದ್ರೆ ಕೆಲಸ ಮಾಡಲ್ವೇ? ಎಲ್ರೂ ಜೀವನಕ್ಕೂ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳೋನು ನಾನು. ಆದ್ರೆ ನನ್ನ ಜೀವನಕ್ಕೆ ಇವ್ರು ಸಿಗ್ತಾರೆ ಅನ್ನೋ ಒಂದು ಸಣ್ಣ ಅಶ್ಯೂರೆನ್ಸು ಕೂಡ ಸಿಗ್ತಿಲ್ವಲ್ಲಪ್ಪ. ಚಂದನವ್ರೆ, ಯಾನ್ ಯೋಚನೆ ಮಾಡ್ತಾ ಇದ್ದೀನಿ? ಅದು ನಿಮ್ಮ ಮನೇಲಿ ಇದ್ದಕ್ಕಿದ್ದಾಗ ಈ ಪೂಜೆನ ಯಾಕೆ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಾ, ನಮ್ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ. ನಂದು ನಿಮ್ದ? ಚಂದನವ್ರೆ, ಎಂತ ಮಾತು ಅಂತ ಆಡಿರಿ. ನಾನು ಹೇಳಿದ ಹಾಗಲ್ಲ, ನಂದು ಮಧುರದ್ದು, ನಿಮ್ದು ಗೌಡ್ರದು ಅಂತ. ಓ, ಹಂಗಂದ್ರ್ಯಾ? ಅದು ಹಂಗಲ್ಲ ನೀ. ನಮ್ ಬಾಬಣ್ಣನ ದಾಂಪತ್ಯ ಜೀವನ ಗಟ್ಟಿಯಾಗಿರ್ಲಿ ಅಂತ ಈ ಪೂಜೆ ಮಾಡಿಸ್ತಾವಿ. ಈಗ ಮಾಚ ಕೇಳಿದ್ದು ನಮ್ಮ ಅತ್ತೆವಾನಿ. ಪುಟ್ಮಲ್ಲಿ ಅವರ, ಈ ದಾಂಪತ್ಯ ಜೀವನ ಹಾಳಾಗೋಗಕ್ಕೆ ಯಾವ ಪೂಜೆನೂ ಇಲ್ವಾ? ಏನಿದು ವಾಪಸ್ ಬರ? ಚಂದನವ್ರೆ, ಎಂತ ಮಾತು ಅಂತ ಆಡಿರಿ? ಪುಟ್ಮಲ್ಲಿ ಅವರೇ, ಇದನ್ನ ನಾನು ನಿಮ್ಗೆ ಹೇಳಿದಲ್ಲ. ನನ್ನ ಫ್ರೆಂಡ್ಸ್ಗಳು ಆಗಾಗ ನನ್ನ ಹತ್ರ ಬಂದು ಅವ್ರ ಪ್ರಾಬ್ಲಮ್ಗಳನ್ನ ಹೇಳ್ಕೊತಾನೆ ಇರ್ತಾರೆ. ಅವ್ರಿಗೆ ಇದನ್ನ ಹೇಳೋದಕ್ಕೆ. ಚಂದನವ್ರೆ, ನಿಮ್ ಫ್ರೆಂಡ್ಸ್ ಕೇಳುತ್ತಾ ಅಥವಾ ನೀವೇ ಕೇಳ್ತಾ ಇದ್ದೀರಾ? ಪುಟ್ಟಮಲ್ಲಿ ಅವರೇ, ಎಲ್ಲಾದ್ರೂ ಉಂಟೆ. ನಾನು ಮೊದಲು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಗೊತ್ತಾ? ಓ, ನೀವು ನೋಡ್ಕೊಳ್ಳೋ ಹುಟ್ಟು ನನಗೆ ಗೊತ್ತಿಲ್ವಾ? ಚಂದನವ್ರೆ, ನೀವು ಮಧುರವ್ರನ್ನ ನೋಡ್ಕೊತಾ ಇಲ್ಲ, ಮಧುರವ್ರೆ ನಿಮ್ಮನ್ನ ನೋಡ್ಕೊತಾ ಇರೋದು. ಸಾರಿ, ಐ ಆಮ್ ವೆರಿ ಸಾರಿ. ನಮ್ಮ ಬಾಬಣ್ಣಂಗೆ ಜ್ಯೂಸ್ ಕೊಟ್ಬತ್ತೀನಿ. ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ್ನ ದೂರ ಮಾಡಿ ಈ ಪುಟ್ಟಿನ ನನ್ನ ಬುಟ್ಟಿಗೆ ಹಾಕೊಳ್ಳೋಣ ಅನ್ಕೊಂಡ್ರೆ ಒಳ್ಳೆ ಮೀನಿನ ತರ ಜಾರ್ಕೊಂಡು ಹೋಗ್ಬಿಡ್ತಾರಲ್ಲಪ್ಪ. ಓ, ಹೋಗಿ ಬಂದು ಮೂಗಿನ ಹಿಡ್ಕೊಂಡು ಮಾತಾಡ್ಸಿದ್ರಂತೆ, ಹಂಗಾಗೋಯ್ತು. ಹೋಗಿ ಐನವ್ರು ನನಗೆ ತಗಲಾಕಬೇಕಾ? ಮೂರನೇ ಎಂಡ್ರು ಬುಟ್ಟೋಟ್ರಲ್ಲು ಅಂತ ಮರು ಬೇರೆ ಶುರು ಆಗ್ಬಿಟ್ಟದೆ.
ಒತ್ತು ಬೇರೆ ಆಯ್ತಾ ಅದೇ ಈ ಟೈಮ್ಲಿ ಫೋನ್ ಬೇರೆ ಸಿಗ್ತಾ ಇಲ್ಲ. ಯಾಕೆ ಗೌಡ್ರಿ ಹೀಗೆ ಓಡಾಡ್ತಿದ್ದೀರಾ? ಒಳಗಡೆ ಕೆಂಪಿರುವ ಜಾಸ್ತಿ ಆಗಿದ್ಯಾ? ಕೆಂಪೇರನು ಇಲ್ಲ ಏನೂ ಇಲ್ಲ, ಒತ್ತು ಬೇರೆ ಆಯ್ತಾ ಇದೆ, ಪೂಜೆ ಮಾಡಕ್ ಆಯ್ತಾ ಇಲ್ಲ, 500 ಬೇರೆ ಬರ್ತಾ ಇಲ್ಲ ಅಣ್ಣಪ್ಪನವ್ರೆ. ಇಂಥ ಟೈಮ್ಲೆ ಫೋನ್ ಸಿಗ್ತಾ ಇಲ್ಲ ನೋಡಿ. ಗೌಡ್ರೆ ನೀವು ಸಂಜೆ ತನಕ ಟ್ರೈ ಮಾಡಿದ್ರು ನಿಮಗೆ ಫೋನ್ ಸಿಗಲ್ಲ. ಅದ್ಯಾಕೋ? ಯಾಕೆ ಅಂದ್ರೆ ನೀವು ಹಿಡ್ಕೊಂಡಿರೋದು ಫೋನ್ ಅಲ್ಲ, ರಿಮೋಟು. ಸಾರಿ, ಐ ಆಮ್ ವೆರಿ ಸಾರಿ. ಮಾಡಕ್ ಹೋಗ್ಬಿಡಿ ಬಿಡಿ, ಶಾಸ್ತ್ರಿಗಳು ಇಲ್ಲೇ ಬಂದ್ರು. ಹಲೋ, ಇಲ್ಲಿ ಶ್ರೀರಾಮಚಂದ್ರ ಗೌಡ್ರ ಮನೆ ಎಲ್ಲಿ ಬರುತ್ತೆ? ಅದೆಲ್ಲಿಗೂ ಬರಲ್ಲ, ಇಲ್ಲೇ ಅದೇ, ನೀವು ಬರ್ಬೇಕಷ್ಟೇ. ನೀವೇ ಅಲ್ವೇ? ಶಾಸ್ತ್ರಿಗಳೇ ಏನ್ರಿ ನಿಮ್ ಗೆಟಪ್ಪು? ಅದು ಇವತ್ತು ಮದ್ವೆನ ಅಥವಾ ಪೂಜೆನ ಅಂತ ಅನುಮಾನ ಬಂತು. ಯಾವುದಕ್ಕೂ ಇರ್ಲಿ ಅಂತ ಈ ಗೆಟಪ್ ನಲ್ಲಿ ಬಂದ್ಬಿಟ್ಟೆ. 2 in 1. ಅಪ್ಪ ತಂದೆ, ಇವತ್ತು ನಮ್ಮ ಮಟ್ಟಿಲಿರೋದು ಪೂಜೆ, ದಯಮಾಡಿ ಬನ್ನಿ. ಪರವಾಗಿಲ್ಲ, ಮನೇನ ಚೆನ್ನಾಗಿ ಕಟ್ಸಿದ್ರಿ. ಐನವ್ರೆ ನೋಡಿದ್ರೆ ಹೆಂಗ್ ರೆಡಿ ಮಾಡ್ಬಿಟ್ಟಿವಿ. ಏನ್ ರೆಡಿ ಮಾಡಿದ್ಯಾ ನಿನ್ ಪಿಂಡ? ಮನೆ ಒಳ್ಳೆ ಬೆಂಕಿನೇ ಹಾಕ್ಸಿಲ್ಲ. ಅಟ್ಟಿ ಮುಂದೆ ಹೊಗೆ ಹಾಕ್ಬೇಕು. ನೀವು ಹೂವನಿ ಶಾಸ್ತ್ರಿಗಳೇ, 4 ಜನ ತಮಟೆಯವ್ರನ್ನ ಕರೆಸ್ಬಿಡ್ತೀನಿ. ಶಾಸ್ತ್ರಿಗಳೇ ಇವತ್ತು ಗೌಡ್ರ ಮನೇಲಿ ಪೂಜೆ ಇದೆ, ನೀವು ನೋಡಿದ್ರೆ ಗೌಡ್ರಿಗೆ ಹೋಗಿ ಹಾಕ್ಸಕ್ ರೆಡಿ ಇದ್ದೀರಾ? ಅಣ್ಣಪ್ಪನವ್ರೆ, ತಮಟೆವ್ರು ಕರೆಸ್ತೀನಿ ಅಂದ್ರಿ, ನನ್ನ ಹೆಣ ಎತ್ತಕ್ಕ ರೆಡಿ ಆಗಿರ್ತಿದಾರಲ್ವಾ? ಐನವ್ರೆ, ಇವತ್ತು ನಮ್ಮ ಮಟ್ಟಿಲಿರೋದು ಪೂಜೆ, ದಾಂಪತ್ಯ ಗಟ್ಟಿ ಪೂಜೆ. ನಂಗೆ ಚೆನ್ನಾಗಿ ನೆನಪಿದೆ. ನೀನೆಲ್ಲ ಮರೆತು ಬಿಡಿದೀಯ ಅಂತ ಸುಮ್ಮನೆ ಟೆಸ್ಟ್ ಮಾಡಿದೆ. ಗಣಪತಿ ಮುಂದಕ್ಕೆ ಬರ್ತಾಯಿತು. ಕೊನೆಗೆ ಪ್ರಥಮ ಪಾದೆ ಜಂಬದ್ವೀಪೆ ವೈವೇಶ್ವರ ಮನ್ಮಂತ್ರ ಯಂತ್ರೆ ಗೊತ್ತರೆ ಮರ್ತಾಯ್ತು. ಅಡುಗೆ ಮನೇಲೆ ಕೊಡ್ತೀರೇನೋ ಅನ್ಕೊಂಡೆ, ಅಲ್ಲೂ ಕೊಡ್ಲಿಲ್ಲ, ಇಲ್ಲೂ ಕೊಡ್ತಾ ಇಲ್ಲ. ನಿಮ್ಗೆ ಆಗ್ಬೇಕಾ? ಜ್ಯೂಸ್ ಬೇಕಾ? ಅಯ್ಯ, ಅದಕ್ಕೆ ಜ್ಯೂಸ್ ಕೊಡಲ್ಲ ಅಂತೀನಿ, ಅಪ್ಪಗೆ ಕೊಡ್ತೀನಿ. ಜ್ಯೂಸ್ ಕುಡ್ಕೊಂಡ್ ಬಂದ್ಬಿಡ್ತೀನಿ. ನಿಮ್ಗೇನು ಮಂಗಳಾರತಿ ಮಾಡಿ ಹೇಳ್ಬೇಕಾ? ಕುಕ್ಕರ್ ಮಾಡಿ. ಕೂತ್ಕೊಳ್ಳಿ. ನಾನು ಆಗ್ಲೇ ಹೇಳಿಲ್ವಾ ಇದು ನಿಮ್ಮ ದಾಂಪತ್ಯ ಗಟ್ಟಿ ಪೂಜೆ ಅಂತ? ನೋಡ್ರಿ, ಕೂತ್ಕೊಳ್ಳಿ. ನಿಮ್ಗೇನು ಮಂಗಳಾರತಿ ಅಂತ ಹೇಳ್ಬೇಕಾ? ಕುಕ್ಕರ್ ಮಾಡಿ. ಇಬ್ರು ಕೈ ನೀಡಿ. ಈ ಮಂತ್ರಾಕ್ಷತೆ ಹೂವಿನ ಜೊತೆ ಇಟ್ಕೊಳ್ಳಿ. ನೀವು ಇಲ್ಲೇ ನಿಂತ್ಕೊಳ್ಳಿ, ಹೋಗಿ ಜ್ಯೂಸ್ ತಗೊಂಡ್ಬರ್ತೀನಿ. ಈ ಹೂವು ಮಂತ್ರಾಕ್ಷತೆನ ಕೈಯಲ್ಲಿಟ್ಕೊಂಡು ನಮ್ಮ ದಾಂಪತ್ಯ ಜೀವನ ಸುಖವಾಗಿರ್ಲಿ ಅಂತ ಆ ಗಣಪತಿಗೆ ಏರಿಸಿ. ಶಾಸ್ತ್ರಿಗಳೇ ಏನ್ರಿ ಮಾಡ್ತಿದ್ದೀರಾ? ಇದೇನೇ ಪೆದ್ದದ್ದಾಗಿ ಕೇಳ್ತೀಯಾ? ದಾಂಪತ್ಯ ಗಟ್ಟಿ ಪೂಜೆ ಅಂದಮೇಲೆ ಗಂಡ ಹೆಂಡತಿನ ಹೊಟ್ಟೆ ಕೂರಿಸಿದ್ದಾರೆ ಪೂಜೆ ಮಾಡೋದು. ಗಂಡ ಹೆಂಡ್ತಿನ ಕೂರಿಸ್ಬೇಕು ನಿಜ, ಯಾರ್ದೋ ಗಂಡನ ಜೊತೆ ಯಾರ್ದೋ ಹೆಂಡ್ತಿ ಕೂರಿಸ್ಬಾರ್ದ್ರಿ. ಅವಳು ನನ್ನ ಹೆಂಡ್ತಿರಿ, ಬಿಟ್ರೆ ಮದ್ವೆನೇ ಮಾಡಿಸ್ಬಿಡ್ತೀರಲ್ವಾ? ಮಧು, ಏನ್ ಮುಖ ನೋಡ್ತಿದ್ಯಾ? ಎದ್ಬಾಯ್ ಕಡೆ. ಮಧು, ನಿನಗಾದ್ರೂ ಬುದ್ಧಿ ಬೇಡವಾ? ಶಾಸ್ತ್ರಿಗಳು ಹೇಳಿದ್ರು ಅಂತ ಗೌಡ್ರ ಪಕ್ಕ ಕೂತ್ಕೊಂಡ್ಬಿಡೋದಾ? ಇದ್ರಲ್ಲಿ ನನ್ ತಪ್ಪೇನಿದೆ? ಶಾಸ್ತ್ರಿಗಳು ಕೂತ್ಕೊ ಅಂದ್ರು, ಅದಕ್ಕೆ ಕೂತ್ಕೊಂಡೆ. ಗೌಡ್ರ ಬದಲು ನೀವೇ ಬಂದು ಕೂತ್ಕೋಬೇಕಿತ್ತು. ಚಂದನವ್ರೆ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು ಪುಟ್ಟಮಲ್ಲಿ ಅವರೇ. ಅಯ್ಯಯ್ಯೋ, ನೀನು ಅಪಾರ್ಥ ಮಾಡ್ಕೋಬೇಡಪ್ಪ. ನಾನು ನಿನ್ನ ಹೆಂಡ್ತಿನೇ ಇವ್ರ ಹೆಂಡ್ತಿ ಅಂತ ತಿಳ್ಕೊಂಡು. ಶಾಸ್ತ್ರಿಗಳೇ ಬಾಯ್ ಮುಚ್ಕೊಂಡು ತಿಥಿ ಮಾಡಿಸ್ರಿ. ಏನಿದು ಅಪ್ಪಸ್ವರ? ಚಂದನವ್ರೆ, ಯಾನ್ ಮಾತು ಅಂತ ಹೇಳಿರಿ? ಓ, ಈ ಶಾಸ್ತ್ರಿಗಳ ಜೊತೆ ಸೇರ್ಕೊಂಡು ನನ್ನ ಬುದ್ಧಿನ ಅವ್ರ ಬುದ್ಧಿ ತರನೇ ಆಗ್ಬಿಟ್ಟಿದೆ. ಶಾಸ್ತ್ರಿಗಳೇ ದಯವಿಟ್ಟು ಏನೂ ಮಾತಾಡದೆ ಸುಮ್ಮನೆ ಪೂಜೆ ಮುಂದುವರಿಸಿ. ಆಯ್ತಪ್ಪ, ನೀನೇನು ಅಪಾರ್ಥ ಮಾಡ್ಕೋಬೇಡ. ಬಾಮ್ಮ, ನೀನು ಬಂದು ಕೂತ್ಕೋ. ಇಬ್ರು ಕೈ ಮುಕ್ಕೊಂಡು ನಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ. ಶುಕ್ಲಾಂಬರದ ವಿಷ್ಣು ಶಶಿವರ್ಣ ಬಂದ ಅಪಶಕುನ. ನನ್ನನ್ನು ಬಿಟ್ಟು ಊಟ ಮಾಡ್ತಿದ್ದೀರಲ್ವಾ? ನನಗಿಂತ ಹೊಟ್ಟೆ ಇಲ್ವಾ?
ಲೇ ಯಾರಾದ್ರೂ ಕೂತಿದ್ರೆ ಸಾಕು ಊಟಕ್ಕೆ ಕೂತಿದ್ರೆ ಅನ್ಕೊಂಡ್ಬಿಡ್ತೀಯಲ್ವಾ? ಹುಟ್ಟಿರದೆ ಊಟ ಮಾಡಕ್ಕೆ ಅನ್ನೋ ತರ ಆಡ್ತೀಯಲ್ಲೋ. ಹೋಟೆಲ್ ಏನಾದ್ರು ಸೋಲಾರ್ ಗ್ರೈಂಡರ್ ಇಟ್ಕೊಂಡ್ಬಿಟ್ಟಿದ್ಯಾ? ಚಂದನ್ ಅವ್ರೆ, ರಾಕಿನ ಅವ್ರಿಗೆ ಬೈಬೇಡಿ, ಪಾಪ ಅವ್ರಿಗೆ ಹಸುವಾಗಿರ್ಬೇಕು, ಅವ್ರು ಊಟ ಮಾಡಿ ಬಿಡಿ. ಐ ಲೈಕ್ ಇಟ್ ಬಿಟ್ಟಕ್ಕ. ನೀವ್ ಹೇಳದ್ಮೇಲೆ ಸರಿ ಬಿಡಿ ಪುಟ್ಮಲ್ಲಿ ಅವ್ರೆ. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು ಅದೆಲ್ಲ ಆಗಲ್ಲ. ಕರದೆ ಬರೋವನ್ನ ಕೆರೆ ತಕೊಂಡ್ ಓಡ ಅಂತ ದೊಡ್ಡವ್ರು ಹೇಳಾರೆ. ಅದಕ್ಕೆ ನಿಂಗೆ ಊಟದಲ್ಲಿ ಹಪ್ಳ, ಉಪ್ಪಿನಕಾಯಿ, ಪಲ್ಯ, ಸಾರು, ಪಾಯಸ, ಬಜ್ಜಿ, ಬೋಂಡ ಸಾಕು ಬಿಡಿ ರಿಂಗ್ ಮಾಸ್ಟ್ರೆ. ಇಷ್ಟನ್ನೆಲ್ಲ ಕೊಟ್ರೆ ನನ್ನ ಹೊಟ್ಟೆಯಲ್ಲಿ ಎಲ್ಲಿ ತುಂಬಿಸಿಕೊಳ್ಳುದು? ಅದೆಲ್ಲ ಕಟ್ಟು ಅಂದಿ. ಐ ಡೋಂಟ್ ಲೈಕ್ ಇಟ್. ಮತ್ತೆ ನಾನೆಂತ ಎಲೆಯನ್ನು ತಿನ್ನೋದಾ? ಹಸುಗಳು ಎಲ್ಲನೇ ಕೂಡ ತಿನ್ನೋದು. ಅಣ್ಣಪ್ಪನವ್ರೆ ಅವ್ನಿಗೊಂದೆರಡು ಎಲೆ ಕೊಟ್ಟು ಕಳಿಸಿ, ತಿನ್ಕೊಂಡು ಹೋಗ್ಲಿ. ರಿಂಗ್ ಮಾಸ್ಟ್ರೆ, ಈಗ ಆ ವಿಷಯಕ್ಕೆ ಚಂಡಿ ಬೈ. ನಾನು ಬರಬೇಕಾದ್ರೆ ಶಾಸ್ತ್ರಿಗಳು ಅವರ ಹೆಂಡ್ತಿ ಇವರ ಹೆಂಡ್ತಿ ಅಂತೇಳಿ ಎಂತೆಲ್ಲ ಹೇಳ್ತಿದ್ರಲ್ಲ, ಎಂತದು? ಯಾವುದು ಅಂದರೆ ನಾನು ಒಂದು ತಪ್ಪು ಮಾಡಿಬಿಟ್ಟೆ. ಜಾನಿ ಹೆಂಡ್ತಿನೇ ಗೌಡ್ರ ಹೆಂಡ್ತಿ ಅಂತ ತಿಳ್ಕೊಂಡು. ಅಯ್ಯೋ, ಎಂತ ಕ್ಯೂರಿಯಾಸಿಟಿ ಪಾಯಿಂಟ್ಗೆ ತಂದು ನಿಲ್ಲಿಸಿದ್ರಿ. ಮುಂದೆ ಎಂತ ಇತ್ತಂತ ಹೇಳಿ ಶಾಸ್ತ್ರಿಗಳೇ. ಐ ಲೈಕ್ ಇಟ್. ರಾಕೆ, ನಿನಗೆ ಹಸುವಾಗ್ತಿದೆ ಅಂದಲ್ವೇನೋ? ಬರ ಊಟ ಕೊಡ್ತೀನಿ. ನನಗೆ ಊಟ ಕೂಡ ಬೇಡ, ಎಂತ ಬೇಡ. ಶಾಸ್ತ್ರಿಗಳು ಎಂತ ಹೇಳ್ತಾರೆ ಅದನ್ನು ಕೇಳಬೇಕು. ಹೇಳಿ ಶಾಸ್ತ್ರಿಗಳೇ. ರಾಕೆ, ಅದೇನು ಅಂತ ನಾನು ನಿನ್ಗೆ ಆಮೇಲೆ ಹೇಳ್ತೀನಿ ಕಣೋ. ಸ್ವಲ್ಪ ಸೈಲೆಂಟ್ ಆಗಿರು. ನಾನು ಸೈಲೆಂಟ್ ಆಗಿ ಇರ್ತೇನೆ. ಎಂತದಕ್ಕೆಂದ್ರೆ ನನಗೆ ಹಸಿವಾಗ್ತಾ ಉಂಟು. ಐನೋರೆ ನೀವು ಬಿರ್ನ ಪೂಜೆ ಮುಗಿಸಿ ನಮಗೂ ಹಸು ಆಯ್ತಾ ಇದೆ. ಅಯ್ಯೋ, ಪೂರ್ತಿ ವಿಷಯ ಹೇಳದೆ ಹೋದರೆ ನನ್ನ ಪೂಜೆ ಮಾಡೋಕ್ಕೆ ಮನಸ್ಸು ಬರಲ್ಲ. ಜಾನಿ ಹೆಂಡ್ತಿನ ಗೌಡ್ರ ಹೆಂಡ್ತಿ ಅಂತ ತಿಳ್ಕೊಂಡು ದಾಂಪತ್ಯ ಗಟ್ಟಿ ಪೂಜೆ ಕೂರಿಸ್ಬಿಟ್ಟೆ. ಅಯ್ಯೋ, ಇವನು ಅಪಾರ್ಥ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಶಾಸ್ತ್ರಿಗಳೇ ನಮಸ್ಕಾರ ಮರ್ರೆ. ಬೆಂಕಿ ಬಿತ್ತನೆ ನಮಸ್ಕಾರಕ್ಕೆ. ಶಾಸ್ತ್ರಿಗಳೇ ನಾನು ಮರ್ರೆ ಬಜರಂಗಿ ಇನ್ಸ್ಪೆಕ್ಟರ್, ಗೊತ್ತಾ ಇಲ್ಲ? ಭಜರಂಗಿ ಆಗಿದ್ರೆ ಸ್ಟೇಷನ್ ನಲ್ಲಿ ಭಜನೆ ಮಾಡ್ಬೇಕಾಯ್ತು. ನೀ ಯಾಕ ಬಂದೆ? ಈಗ ಎಂತ ಮರ್ರೆ ಹಿಂಗೆ ಹೇಳ್ತಿದ್ರಿ? ನಾನು ಮರ್ರೆ ಬಜರಂಗಿ ಇಲ್ಕಣಿ. ನೀನಾ? ಏನ್ ಚಮತ್ಕಾರ? ಸದ್ಯ ನೆನಪಾಯ್ತಲ್ಲ, ಗೌಡ್ರ ಮನೇಲಿ ಪೂಜೆ ಎಲ್ಲ ನಡೀತಾ? ಓಹ, ಮುಗಿದೋಯ್ತು. ಅಯ್ಯೋ ಎಂತ ಕೆಲಸ ಆಯ್ತು ಮರ್ರೆ. ಒಂದ್ ಸ್ವಲ್ಪ ಕೆಲಸ ಇದ್ದಿತ್ತು, ಅಡ್ಡಿಲ್ಲ. ಪೂಜೆ ಮುಗಿದ್ರೇನು ಉಂಬು ಕೊಯ್ಲಕ್ಕಲ್ಲ. ಬರ್ಲಾ? ಇನ್ಯಾಕೆ ಬರ್ತೀಯ, ಹೋಗು. ಹೇ ಬಜರಂಗಿ, ಬಾಯಿಲೆ. ಎಂತ ಶಾಸ್ತ್ರಿಗಳೇ? ಇವತ್ತೊಂದು ಅನರ್ಥ ಆಗೋಯ್ತು ಕಣಿಯ. ನೀನು ಯಾರಿಗೂ ಹೇಳಂದ್ರೆ ಒಂದು ವಿಷಯ ಹೇಳ್ತೀನಿ ನಿನಗೆ. ಅದು ಎಂತ ವಿಷಯ ಅಂದೇಳಿ ಹೇಳಿ ಶಾಸ್ತ್ರಿಗಳೇ. ಡಿಪಾರ್ಟ್ಮೆಂಟಿನ ಎಂತೆಂಥದೋ ವಿಷಯನ ನಾನು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದೆ. ನನಗೆ ಡಿಪಾರ್ಟ್ಮೆಂಟಲ್ಲೇ ನಂಬಿಕೆ ಇಲ್ಲ. ಈ ಟೋಪಿ ಮೇಲೆ ಆಣೆ ಮಾಡಿ ಹೇಳು. ಈ ಟೋಪಿ ಮೆತ್ತಿಗೆ. ಈ ಟೋಪಿ ಮೇಲಾಣಿಗೂ ಯಾರಿಗೂ ಹೇಳುದಿಲ್ಲ. ಈಗ ನಂಗೆ ಸಮಾಧಾನ ಆಯ್ತು ನೋಡು. ಇವತ್ತು ಜಾನಿ ಹೆಂಡ್ತಿನ ಗೌಡನ ಹೆಂಡ್ತಿ ಅಂತ ತಿಳ್ಕೊಂಡ ಮುಂದೆ ಅಂತ ಆಯ್ತಂದೇಳಿ ಹೇಳಿ ಶಾಸ್ತ್ರಿಗಳೇ. ಹೇಳ್ತೀನಿ. ಜಾನಿ ಹೆಂಡ್ತಿನ ಗೌಡನ ಹೆಂಡ್ತಿ ಅಂತ ತಿಳ್ಕೊಂಡು ಗಂಡ ಹೆಂಡ್ತಿ ಅಂತ ಪೂಜೆ ಕೂರಿಸ್ಬಿಟ್ಟೆ. ಅಯ್ಯಬ್ಯಾ, ಎಂತ ಕೆಲಸ ಮಾಡಿದ್ರಿ ಶಾಸ್ತ್ರಿಗಳೇ. ಹೋಯ್ ಆ ಪಟ್ಟಿ ಚಡ್ಡಿ ಗೌಡ್ರ ಪಕ್ಕ ನಮ್ಮ ಸುಂದ್ರಿ ಮೇಡಮ್ ಅನ್ನು ಕೂರ್ಸದ್ದ. ಅಯ್ಯಯ್ಯೋ, ನೀನು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಯಾ? ಇಲ್ಲ ಮರ್ರೆ, ದಯವಿಟ್ಟು ಈ ವಿಷಯ ಯಾರಿಗೂ ಹೇಳ್ಬೇಡಪ್ಪ. ಇಲ್ಲ, ಯಾರಿಗೂ ಹೇಳುದಿಲ್ಲ. ನಾ ಬರ್ಲಾ? ಬನ್ನಿ ಮರ್ರೆ. ಅಂತ ಕತ್ತಿ ಹೈಲಾಯ್ತು. ಪೂಜೆಗೆ ನಾನೇ ಮೊದಲು ಹೋಯ್ರೆ ಸುಂದ್ರಿ ಮೇಡಮ್ ಪಕ್ಕ ನಾಲ್ಕು ಕಂತಿ. ಸುಂದ್ರಿ ಮೇಡಮ್, ಸುಂದ್ರಿ ಮೇಡಮ್ ಬನ್ನಿ ಬಜರಂಗಿ ಅವರೇ, ಏನಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಕುತ್ಕೊಳ್ಳಿ. ಹೂಕಂಬ ಹಂಗಿರ್ಲಿ ಮರ್ರೆ, ಹಿಂಗಲ್ಲ ಆಯ್ಲಕ್ಕ ಬರ್ರ. ಯಾಕೆ, ಏನಾಯ್ತು? ನೀವು ಗೌಡ್ರ ಮನೆಗೆ ಪೂಜೆಗೆ ಹೋದ್ ಹೌದಾ? ಹೋಗಿದ್ದೆ, ಒಳ್ಳೆ ಊಟನಿತ್ತು, ಊಟ ಮಾಡ್ಕೊಂಡ್ ಬಂದೆ. ಯಾಕೆ ನೀವ್ ಹೋಗಿಲ್ವಾ? ನಾನು ಹಾಪ ಅಂದಳಿ ಇದ್ದಿದ್ದೆ. ಒಂದು ಬ್ಯಾಡ್ ನ್ಯೂಸ್ ಬಂತು, ಅದಕ್ಕೆ ಹೋಗ್ಲಿಲ್ಲ. ಬ್ಯಾಡ್ ನ್ಯೂಸ್? ಏನದು? ನಮ್ ಗೌಡ್ರು ಹುಷಾರಾಗಿದಾರ ತಾನೆ? ಎಂತ ಸುಂದ್ರಿ ಮೇಡಮ್, ಆ ಪಟ್ಟಿ ಚಡ್ಡಿ ಗೌಡ್ರನ್ನ ನೀವು ನಮ್ ಗೌಡ್ರ ಅಂದಳಿ ಹೇಳುದಾ? ನೀವು ಹೇಗಲ್ಲ ಹೇಳ್ರಿ, ನನ್ನ ಮನ್ಸಿಗೆ ಭಾರಿ ನೋವತ್ತು ಮಾತ್ರ. ಬಜರಂಗಿ ಅವ್ರೆ, ಅದಕ್ ನೀವ್ಯಾಕೆ ಬೇಜಾರ್ ಮಾಡ್ಕೋತಿದ್ದೀರಾ? ನೇಬರ್ಸ್ ಅಂದ್ಮೇಲೆ ಎಲ್ಲರೂ ನಮ್ಮವ್ರೆ ತಾನೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಹಂಗಾರೆ ನಾನು ನಿಮ್ಮವನೇ ಏನಂದ್ರೆ? ಅಂದ್ರೆ ನಾವು ನೀವು ಎಲ್ಲ ಅಕ್ಕಪಕ್ಕದವ್ರೆ ಅಲ್ಲ, ಅದಕ್ಕೆ ಹಂಗಂದೆ. ಬಂದ್ ವಿಷಯ ಏನು ಅಂತ ಹೇಳಿ. ಅದು ಸುಂದ್ರಿ ಮೇಡಮ್, ಗೌಡ್ರ ಮನೇಲಿ ಅಂತ ನಡೀತಂದಳಿ ನಂಗೆಲ್ಲ ವಿಷಯ ಗೊತ್ತಾಯ್ತು. ಗೌಡ್ರ ಮನೆಲ್ಲ ಏನ್ ನಡೀತು? ಎಂತ ಸುಂದ್ರಿ ಮೇಡಮ್, ಎಂತದ್ದು ಗೊತ್ತಿಲ್ದಿದ್ದವ್ರ ಕಡೆಗೆ ಹೇಳ್ತಿರಲ್ಲ. ನಂಗೆ ಶಾಸ್ತ್ರಿಗಳು ಎಲ್ಲ ಹೇಳಿರು. ಶಾಸ್ತ್ರಿಗಳ? ಅವ್ರು ನಿಮ್ಮ ಹತ್ರ ಏನಂತ ಹೇಳಿದ್ರು? ನಿಮ್ಮನ್ನ ಶಾಸ್ತ್ರಿಗಳು ಗೌಡ್ರ ಹೆಂಡತಿ ಅನ್ಕಂಡು ಪೂಜೆಗೆ ಗೌಡ್ರ ಪಕ್ಕ ಕೂರ್ಸರಮ್ರ. ಶಾಸ್ತ್ರಿಗಳು ಈ ವಿಷಯನ ನಿಮ್ಗೂ ಹೇಳಿದ್ರ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಈ ವಿಷಯನ ಇಡೀ ಏರಿಯಾಗ ಟಾಮ್ ಟಾಮ್ ಮಾಡ್ತಾರ ಅನ್ಸುತ್ತೆ. ಹಲೋ,
ಹೌದು, ಶ್ರೀರಾಮಚಂದ್ರ ಗೌಡನ್ನೇ ಮಾತಾಡ್ತಾ ಇರೋದು. ತಾವ್ಯಾರ? ಯಾರಪ್ಪ ಮತ್ತರು ಮಿಳ್ಳೆ ಸಂಬಳ ಕೊಡು ಬಾಕಿ ಅದು ಕೊಡು ಅಂತ ಕೇಳಿದ್ರೆ ಕೆರೆ ತಕ್ಕಂಡು ಜ್ವರ ಬರ ಮಟ್ಕೊಡ್ದು ಬಿಡ್ತೀನಿ. ಹ್ಞೂ ಕಡ, ಅದು ನಮ್ಮ ಮೈನವ್ರಿಗೆ 3ನೇ ಎಂಟ್ರು ಬಿಟ್ಟೊಂಟೋಗ್ಬಿಟ್ಟಿದ್ಲಲ್ಲ, ಅದಕ್ಕೆ ಮರವನ್ ಕಾಲೇಶ್ವರಿ ಹೋಗ್ಬಿಟ್ಟದೆ. ಅಣ್ಣಯ್ಯಪ್ಪನವ್ರು ಏನ್ರನ್ನ ನನ್ನ ಎಂಟ್ರು ಅಂತ ತಿಳ್ಕೊಂಡು ಪೂಜೆಗೆ ದಂಡಲ್ಲೇ ಕೂರಿಸ್ಬಿಟ್ಟಿದ್ರು. ಇದು ನಿನ್ಗೆ ಯಾರನ್ನ ಹೇಳಿದರು? ನಮ್ಮ ಅಂಗಡಿಗ ಪಟಾಪಟಿ ಚಡ್ಡಿ ತಗೊಳಕ್ ಬಂದ್ರೆ ಕಸ್ಟಮರ್ ಹೇಳಿದ್ರ ತೊಂದ್ರೆ ಇಲ್ಲ. ಅವ್ರಿಗೆ ಯಾರು ಹೇಳಿದ್ರು? ನಮ್ಮ ಇನ್ನವ್ರು ಹೇಳಿದ್ರ? ಲಾಡು ತಾನಾಗೆ ಬಂದು ಬಾಯಿಗೆ ಬಿದ್ದಿರ್ಬೇಕಾದ್ರೆ ಯಾಕೆ ಬೇಡ ಅಂದ್ಲಿ? ಏನಂದಪ್ಪ? ನೀನ್ ಹೇಳ್ಕೊಂಡು ನೋಡಾಡಿಯ ನಿನ್ ಖುಷಿ ಓಡಾಡುವ. ಪುಟ್ಮಲ್ಲಿ ಅವ್ರ ಓ ಅಣ್ಣಪ್ಪನವರು ಬನ್ನಿ. ಇನ್ನೊಂದು ವರ್ಷ ಮುಂಚಿತವಾಗಿ ಬರಬಾರ್ದಾಗಿತ್ತಾ? ಅದು ಈಗ ತಾನೆ ಅಟ್ಟಿಲ್ ಪೂಜೆ ಮುಗೀತಲ್ಲ, ಭದ್ರಂಗಿ ಇನ್ಸ್ಪೆಕ್ಟ್ರೇಟಿಗೆ ಪ್ರಸಾದ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗಳೆ. ಹಾಗಾಗಿ ಇಲ್ಲಿ ಪುಟ್ಮಲ್ಲಿ ಅವ್ರ ಯಜಮಾನ್ರು ಶ್ರೀರಾಮಚಂದ್ರ ಗೌಡ್ರವ್ರೆ, ಏನ್ ನಿಮ್ ಪ್ರಾಬ್ಲಮ್ಮು ಅಂತ ಹೇಳ್ಕೊಳ್ಳಿ. ರೀ ಗೌಡ್ರೆ, ನೋಡೋದಕ್ಕೆ 2 ಕಪ್ಪುಗಿದೆ ಅಂತ ಕಾಗೆ ಕೋಗಿಲೆ ಆಗಕ್ಕಾಗತ್ತೇನ್ರಿ? ನಾನ್ ನೋಡಕ್ ಬಂದಿರೋದು ನಿಮ್ಮನ್ನೆಲ್ಲ, ಪುಟ್ಮಲ್ಲಿ ಅವ್ರನ್ನ. ತೊಂದ್ರೆ ಇಲ್ಲ, ಇಲ್ಲಿ ಗೂಗ ಫ್ರೆಂಡು ಕಾಗ ಮಾತ್ರ ಇರೋದು, ತಾವಿನ್ನು ಹೊರಡ್ಬೋದು. ಗೌಡ್ರೆ ಬಾರಪ್ಪ ಬಾರೋ, ಮನೆ ಮನೆ ಮುದ್ದೆ ಮಾರಿ ಕುಡಿ ನಿದ್ದೆ. ಏನ್ ನನ್ನ ನುಡಿಕೊಂಡು ನಮ್ಮಟ್ಟಿಗೆ ಹೋಗ್ಬಿಟ್ಟಿದೆ? ಗೌಡ್ರೆ, ಜಾನಿಬಾಯಿ, ನೀವಿಬ್ರು ಒಟ್ಟಿಗೆ ಸಿಕ್ಕಿದ್ದು ಒಳ್ಳೇದಾಯ್ತು. ನನಗೆ ಒಂದು ವಿಷಯ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಜಾನಿಬಾಯಿ, ನೀವು ಹೊಡಿಬೇಕಾಗಿರೋದು ನನಗಲ್ಲ, ಗೌಡ್ರಿಗೆ. ಅಡಕ್ಕೆ ಕಬ್ಬುಲ್ಲ ಯಾನ್ ಹೇಳ್ತಾ ಇದ್ದಾಡ? ಅಣ್ಣಯ್ಯಪ್ಪನವ್ರು ನನಗೆ ಯಾಕೆ ಹೊಡಿಬೇಕು ಅಂತ ತಪ್ಪು ನಾ ಏನ್ ಮಾಡಿದಾನು? ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗ ನನ್ನ ಮುಂದೆ ನಾಟಕ ಆಡ್ತೀರಾ? ಶಾಸ್ತ್ರಿಗಳು ಎಲ್ಲಾ ವಿಷಯ ಹೇಳಿದ್ದಾರೆ. ಹಂಗಂದ ಹೇಳು. 500 ಎಲ್ಲ ನೀವು ಹೇಳ್ಬಿಟ್ರ? ಏನೇನು ಹೇಳಿದ್ರಪ್ಪ? ರೀ ಗೌಡ್ರೆ, ನಿಮ್ಗೆ ಎಲ್ಲ ಗೊತ್ತು ತಾನೆ, ಮತ್ತೆ ಯಾಕೆ ಅದನ್ನ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಿದ್ದೀರಾ? ಅಲ್ಲ, 500ಗೆ ಮೊದ್ಲೇ ಮರವನ್ ಕಾಯಿಲೆ ಅಲ್ವಾ? ಯಾವ್ದಾದ್ರು ಮರ್ತು ಬಿಟ್ಟಿದ್ರೆ ನಾನು ವಿವರವಾಗಿ ಹೇಳೋವಂತ. ಗೌಡ್ರೆ, ಶಾಸ್ತ್ರಿಗಳು ಪೂಜೆ ಮಾಡುವಾಗ ಜಾನಿಬಾಯಿ ಹೆಂಡ್ತಿನ ನಿಮ್ ಹೆಂಡ್ತಿ ಅನ್ಕೊಂಡು ನಿಮ್ ಪಕ್ಕದಲ್ಲಿ ಕೂರ್ಸ್ಬಿಟ್ರಂತೆ. ಏನಪ್ಪ, ಅವ್ರಿಗೂ ಆತರ ನೋಡ್ಬೇಕು ಅಂತ ಆಸೆ ಐತೇನೋ, ಅದಕ್ಕೆ ದಂಡಲ್ ಕೂರ್ಸ್ಬಿಟ್ರು. ಗೌಡ್ರೆ, ಜಾನಿಬಾಯಿ ಹೆಂಡ್ತಿನ ನಿಮ್ ಹೆಂಡ್ತಿ ಅನ್ಕೊಂಡು ಏನೋ ಮತ್ತೆ ಅದನ್ನ ಒತ್ತಿ ಹೇಳ್ತೀಯಾ? ಜಾನಿಬಾಯಿ, ನನ್ನ ಡೌಟ್ನ ನಾನು ಕ್ಲಾರಿಫೈ ಮಾಡ್ಕೋಬೇಕು, ಸ್ವಲ್ಪ ಸುಮ್ಮನೆ ಇರಿ. ಗೌಡ್ರೆ, ಜಾನಿಬಾಯಿ ಹೆಂಡ್ತಿನ ನಿಮ್ ಹೆಂಡ್ತಿ ಅನ್ಕೊಂಡು ಆಯ್ತು ಬಿಡ್ರಿ. ಗೌಡ್ರೆ, ಮಧುರಾ ಬಾಬಿನ ನಿಮ್ ಹೆಂಡ್ತಿ ಅನ್ಕೊಂಡು ನಿಮ್ ಪಕ್ಕದಲ್ಲಿ ಕೂರ್ಸುವಾಗ ಅವ್ರು ನನ್ನ ಹೆಂಡ್ತಿ ಅಲ್ಲ ಅಂತ ನೀವ್ಯಾಕೆ ಹೇಳಿಲ್ಲ? ಹಲೋ, ನಾನೇ ಶ್ರೀರಾಮಚಂದ್ರ ಗೌಡ ಮಾತಾಡೋದು. ನೀವ್ಯಾರ? ಕಸ್ಟಮರ್ ಕೇರ್ ಇಲ್ಲ. ಹ್ಞೂ ಕಣ್ಣಿ, ಜಾನಿ ಅವ್ರೇನ್ರಿ ನನ್ನ ಅನ್ನೇನ್ರು ಅಂತ ತಪ್ಪು ತಿಳ್ಕೊಂಡು ನನ್ನ ದಂಡಲ್ಲಿ ಕೂರಿಸ್ಬಿಟ್ಟಿದ್ರು. ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮೋ ತಿರುಮಲೇಶ. ತಂದು ನಮೋ ವೆಂಕಟೇಶ. ರೀ ಶಾಸ್ತ್ರಿಗಳೇ, ನಿಮಗ್ ಮಾಡಕ್ ಬೇರೆ ಕೆಲಸ ಇಲ್ವೇನ್ರಿ? ನೀವು ಮಾಡಿರೋ ಕೆಲಸನ ಊರು ಸುಮ್ಮ ಟಮ್ಟ ಮಾಡ್ಕೊಂಡ್ ಬರ್ತಿದ್ದೀರಾ? ಅಯ್ಯಯ್ಯೋ, ನೀನು ನನ್ನ ಅಪಾರ್ಥ ಮಾಡ್ಕೊಂಡ್ಯಾ? ನಾನು ಬೇಕು ಅಂತ ಈ ಕೆಲಸ ಮಾಡ್ಲಿಲ್ಲಪ್ಪ. ಜಾನಿ ಹೆಂಡತಿನ ಗೌಡನ ಹೆಂಡತಿ ಅಂತ ಶಾಸ್ತ್ರಿಗಳೇ, ಆ ಜಾನಿ ನಾನೇ ರೀ. ನೀನು ಅಪಾರ್ಥ ಮಾಡ್ಕೊಂಡ್ಬಿಟ್ಯಾ? ನೋಡು, ನಿನ್ನ ಹೆಂಡತಿನ ಗೌಡನ ಹೆಂಡತಿ ಅಂತ ಶಾಸ್ತ್ರಿಗಳೇ, ನೀವು ಪಕ್ಕದಲ್ಲಿ ಕೂರ್ಸಿದ್ದಕ್ಕೆ ನನಗೆ ಬೇಜಾರಾಗಿಲ್ಲ ರೀ, ಆದ್ರೆ ಅದನ್ನ ಊರು ತುಂಬಾ ಹೇಳ್ಕೊಂಡ್ ಬರ್ತಿದಾರಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಿದೆ. ನನಗೆ ಬರ್ತಿರೋ ಕೋಪಕ್ಕೆ ನಿಮ್ ತಲೆ ಹೊಡೆದಾಕ್ ಬರೋಣ ಅನ್ಕೊಂಡಿದ್ದೆ, ಆದ್ರೆ ನನ್ಕಿಂತ ಮೊದಲು ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ. ನನ್ನ ತಲೆ ಹೊಡೆದಿದ್ದು ಬೇರೆ ಯಾರು ಅಲ್ಲಪ್ಪ, ಆ ಗೌಡನ್ ತಾಯಿ. ಅವ್ರು ಯಾಕೆ ನಿಮ್ ತಲೆ ಹೊಡೆದಾಕಿದ್ರು? ಅವರೆಲ್ಲ ಅಪಾರ್ಥ ಮಾಡ್ಕೋತಾರೋ ಅಂತ ಫೋನಲ್ಲಿ ವಿಷಯ ತಿಳಿಸ್ದೆ. ಅವ್ರ ತಕ್ಷಣ ಉದಯರಂಗ ಬಸ್ಸಲ್ಲಿ ಬಂದ್ಬಿಟ್ಟು ನನ್ನ ತಲೆಗೆ ಮೈಗೆ ಎಲ್ಲ ದಬ್ಬ 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 ಅಂತ
ಹೊಡೆದು ಬಿಟ್ರು ಕಡೆ. ಆಗ್ಬೇಕು ನಿಮಗೆ ಇಷ್ಟೆಲ್ಲ ಬುದ್ಧಿ ಕಲ್ಸಿದಾರಲ್ವಾ ಶಾಸ್ತ್ರಿಗಳೇ. ಈಗ್ಲಾದ್ರೂ ಈ ವಿಷಯ ನಿಲ್ಗೆ ಮರ್ತು ಬಿಡ್ರಿ, ಬೇರೆ ಯಾರ ಹತ್ರನೂ ಹೇಳ್ಬೇಡಿ. ಅಲ್ಲ ಸರ್, ನಿಮ್ಮ ಹೆಂಡ್ತಿನ ಅವ್ರ ಹೆಂಡ್ತಿ ಅಂದ್ಕೊಂಡು ಅವ್ರ ಪಕ್ಕ ಕೂರ್ಸೋ ತನಕ ನೀವೇನ್ ಮಾಡ್ತಿದ್ರಿ? ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಅಷ್ಟೇ ಅಲ್ಲ ಸರ್, ಈ ಶಾಸ್ತ್ರಿಗಳಿಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಅಂತ ಹಾಸ್ಪಿಟ್ಲಿಗೆ ಇರೋರಿಗೆಲ್ಲ ಹೇಳ್ಬಿಟ್ರು. ಶಾಸ್ತ್ರಿಗಳೇ